ಜೊತೆಯಲಿ ಜೊತೆ ಜೊತೆಯಲಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಬಲಗಾಲಿಟ್ಟು ಒಳಗೆ ಬನ್ನಿ. ಅಂದ್ಕೊಂಡೇ ಇರಲಿಲ್ಲ ಇಂಥ ಒಂದು ಒಳ್ಳೆ ದಿನ ಬರುತ್ತೆ ಅಂತ. ನಿಮ್ಮ ಕುಲಪುತ್ರ ಅಭಯ್ ಶೇಖರ್ ಅವ್ರ ಬರ್ತ್ಡೇ ಪಾರ್ಟಿ. ಓಹೋ, ನಮ್ಮ ಕುಲಪುತ್ರನ ಹುಟ್ಟುಹಬ್ಬನಾ? ಇವತ್ತಲ್ಲ, ಆದ್ರೆ ಈಗ್ಲಿಂದಾನೇ ತಯಾರಿ ಮಾಡ್ಕೊಳ್ಬೇಕಲ್ವಾ? ಆಗ್ಲೇಬೇಕು. ಮತ್ತೆ ಇಷ್ಟು ದಿನ ನನ್ನ ಮಗ ಸಿಂಗಲ್ ಆಗಿ ಬರ್ತ್ಡೇ ಮಾಡ್ಕೋತಿದ್ದ, ಆದ್ರೆ ಇವಾಗ ಸಂಸಾರಸ್ಥ ಆಗಿದ್ದಾನೆ, ಡಬಲ್ ಆಗಿದ್ದಾನೆ. ಹಾಗಾಗಿ ಗ್ರ್ಯಾಂಡ್ ಆಗೇ ಪಾರ್ಟಿ ಆಗ್ಬೇಕು. ಹೌದೌದು, ಡ್ಯಾನ್ಸು, ಟ್ಯಾಲೆಂಟ್ ಶೋ ಎಲ್ಲ ಇರಲೇಬೇಕು. ಅಷ್ಟೇ ಅಲ್ಲ, ರ್ಯಾಂಪ್ ವಾಕು, ಕ್ಯಾಟ್ ವಾಕು, ಮಜಾ ಮಸ್ತಿ ಎಲ್ಲ ಇದ್ರೇನೆ ಚಂದ. ಜೊತೆಗೆ ಒಂದು 13 19 ಹಾಟ್ ಡ್ರಿಂಕ್ಸ್ ಇದ್ಬಿಟ್ರೆ ಸ್ವರ್ಗ ಸ್ವರ್ಗ. ಹಾಟ್ ಡ್ರಿಂಕ್ಸಾ? ಯಾಕೆ, ಕಳ್ಬಟ್ಟಿ ಬೇಡವಾ? ನಾನು ಅದನ್ನು ಟೇಸ್ಟ್ ಮಾಡಿದ್ದೀನಿ 2 ವರ್ಷಕ್ಕೆ ಮುಂಚೆ. ಅಮ್ಮ ತಾಯಿ, ನೀವು ಎಲ್ಲದರಲ್ಲೂ ತುಂಬಾನೇ ಸ್ಪೀಡ್ ಆಗಿದ್ದೀರಾ ಅಂತ ನನಗೆ ಗೊತ್ತು. ಸದ್ಯಕ್ಕೆ ನಮ್ಮ ಘನತೆಗೆ ತಕ್ಕ ಹಾಗೆ ಗಂಭೀರವಾಗಿ ಮಾಡಿದ್ರೆ ಸಾಕು. ಓಕೆ ಓಕೆ, ಅಮ್ಮ ಹೇಳೋ ಥರ ಟ್ರೆಡಿಷನಲ್ ಆಗು ಮಾಡೋಣ, ಇವ್ರು ಹೇಳೋ ಥರ ಟ್ರೆಂಡಿಯಾಗೂ ಮಾಡೋಣ. ಏನಂತೀರಾ? ನಮ್ಮ ಸೊಸೆ ಹೇಳಿದ್ಮೇಲೆ ಅದೇ ಫೈನಲ್. ನಾನು ಓಕೆ, ಆದ್ರೆ ಇದ್ದಕ್ಕಿದ್ದಾಗೆ ನನ್ನನ್ನು ಸ್ಟೇಜ್ ಮೇಲೆ ಕರೆದು ಬ್ರೇಕ್ ಡ್ಯಾನ್ಸ್ ಮಾಡು ಅಂತೆಲ್ಲ ಹೇಳಬಾರ್ದು. ಹಂಗಾದ್ರೆ ನಿನ್ಗೆ ಅದೇ ಫಿಕ್ಸ್ ಬಿಡ. ಹೆದರ್ಕೊಂಡ್ಬೇಡಿ ಮಾವ, ಏನೇನು ಪ್ರೋಗ್ರಾಮ್ ಅಂತ ನಾವೆಲ್ಲ ಸೇರ್ಕೊಂಡೇ ಹಾಕೋಣ. ಒಟ್ಟಿನಲ್ಲಿ ಬರ್ತ್ಡೇ ಪಾರ್ಟಿ ಅಂತೂ ಕಲರ್ಫುಲ್ ಆಗಿರ್ಬೇಕಷ್ಟೇ. ಇಷ್ಟು ಮಾಡಿದ್ರೆ ಸಾಕು, ನಿಮ್ ಪುಟಾಣಿ ಫುಲ್ ಖುಷಿ ಆಗ್ಬಿಡ್ತಾನೆ. ಹಾ, ಆದ್ರೆ ಹೀಗೆಲ್ಲ ಮಾಡ್ತಿದೀವಿ ನಾವು ಅಂತ ಅವನಿಗೆ ಗೊತ್ತಾಗ್ಲೇಬಾರ್ದು. ಸರ್ಪ್ರೈಸ್ ಆಗಿರ್ಬೇಕು. ಏನ್ ಎಲ್ಲರೂ ಕ್ಯಾಸೆಟ್ ಹಾಕೊಂಡಿರೋ ತರ ಇದ್ದೀರಾ? ಪುಟಾಣಿ, ಇದು ಬರ್ಡೇ ಅಲ್ವಾ, ಅದಕ್ಕೆ ಏನ್ ಪಾಯಸ ಮಾಡೋದು ಅಂತ ನಾವೆಲ್ಲ ಡಿಸ್ಕಸ್ ಮಾಡ್ತಾ ಇದ್ವಿ. ಪಾಯಸನ? ಏನ್ ಬಂದವ್ರಿಗೆಲ್ಲ ಪಾಯಸ ಬಡಿಸ್ತೀಯ ಮಾಮ್? ಏನ್ ಬೇಕಾಗಿಲ್ಲ, ಎಲ್ರು ಕರ್ಸ್ಬೇಕು, ಕೇಕ್ ಕಟ್ ಮಾಡಿಸ್ಬೇಕು, ಒಳ್ಳೊಳ್ಳೆ ಐಟಮ್ ಇರಬೇಕು, ಪಾರ್ಟಿ ಕೊಡ್ಸ್ಬೇಕು ಅಷ್ಟೇ. ಆಯ್ತು ಕಣೋ, ಹಾಗೆ ಮಾಡೋಣ ತಗೋ. ನಿನಗೆ ಯಾರ್ಯಾರನ್ನು ಬೇಕು ಅನ್ಸುತ್ತೋ ಅವರೆಲ್ಲರೂ ಕರಿ, ನಾವೆಲ್ಲ ಕೇಕಿಗೆ ರೆಡಿ ಮಾಡ್ತೀವಿ, ಸರಿನಾ? ಮಗ, ನಾಳೆ ಮಿಸ್ ಮಾಡಿದ್ರೆ ಗೊತ್ತಲ್ಲ. ಸರಿ, ಮತ್ತೆ ಲೋ ಕಂಜೂಸ್ ಕಾಂತಪ್ಪ, ನಾಳೆ ಏನಾದ್ರೂ ಪಾರ್ಟಿಗೆ ಬರೀ ಕೈಯಲ್ಲಿ ಬಂದ್ರೆ ನಿನ್ ಕೈ ಮುರಿದಾಕ್ಬಿಡ್ತೀನಿ. ನಾನು ಹುಡ್ದಾಗಿಂದ ಇವತ್ತಿನ ತನಕ ಯಾವತ್ತಾದ್ರೂ ಏನಾದ್ರೂ ಗಿಫ್ಟ್ ಕೊಟ್ಟಿದ್ಯಾ? ಹಲೋ ಹಲೋ, ನೋಡಿ ಎಂತೆಂತ ಕಂಜೂಸ್ ಫ್ರೆಂಡ್ಸ್ ಇದಾರೆ ನಂಗೆ. ಅದಕ್ಕೆ ನನ್ ಯಾಕೆ ಇಟ್ಕೊಂಡಿದ್ಯಾ, ಬಿಡು. ಇರ್ರಿ, ಯಾವಾಗ ನೋಡಿದ್ರು ಕೆಲ್ಸ ಕೆಲ್ಸ ಅಂತಾನೆ ಇರ್ತೀರ. ಗಂಡನಿಗಿಂತ ಕೆಲ್ಸನೇ ಮುಖ್ಯನಾ ನಿಮ್ಗೆ?
ತರ ಮಾತಾಡಿದ್ರೆ ಆಮೇಲೆ ಮನೆ ತುಂಬಾ 30 ಜನ ಕೆಲ್ಸದಾರ ಇಟ್ಬಿಡ್ತೀನಿ. 30 ಜನ ಕೆಲ್ಸದವ್ರ ಬದಲು ಒಂದು ಹೊಸ ಹೆಂಡತಿನ ಕರ್ಕೊಂಡ್ ಬಾ, 24 ಗಂಟೆ ಮುದ್ದು ಮಾಡ್ಕೊಂಡೇ ಇರ್ಬೋದು. ಹೌದಾ, ಸರಿ ಬಿಡಿ, ನೀವು ಕೆಲಸ ಮಾಡ್ಕೊಂಡೇ ಇರಿ. ನಾನೊಂದು ದಿನ ಹೊಸ ಹೊಸ ಹೆಂಡತಿ ಕರ್ಕೊ ಬರ್ತೀನಿ. ಹೊರಡಿ, ನಡೀರಿ. ಅಯ್ಯೋ ನಿನ್ನ ಓಯ್, ಬಾರ್ಸ್ಬಿಡ್ತೀನಿ ನೋಡು. ನನ್ ಮುಂದೆನೆ ಇನ್ನೊಬ್ಳನ್ನ ಕರ್ಕೊಂಡ್ ಬರ್ತೀನಿ ಅಂತ್ಯ. ಇಡಿಯಟ್. ನೀವೇ ತಾನೇ ಹೇಳಿದ್ದು. ನಾನು 1000 ಹೇಳ್ತೀನಿ, ನಿನ್ ಜ್ಞಾನ ಬೇಡ್ವಾ? ಹಾಗಾದ್ರೆ ಒಂದು ಮುತ್ತು ಕೊಡಿ. ಛೀ, ಹೋಗು. ಒಳ್ಳೆ ಮಾತಾಡ್ ಬಿಟ್ರೆ ಸರಿ. ಬಿಡೋಕಲ್ಲಮ್ಮ ಕಟ್ಕೊಂಡಿರೋದು. ನಾನಾಗ ನಾನು ಕೇಳಿದ್ರೆ ನಿಮ್ಗೆ ಜಂಬ ಅಲ್ಲ. ಸರಿ, ನಮ್ಮ ಅತ್ತಮ್ಮನ ಕೇಳಿ ಹೇಳಿಸ್ತೀನಿ. ಈಗಲೇ ಫೋನ್ ಮಾಡ್ತೀನಿ, ಅವ್ರ ಕೇಳಿ ನಿಮ್ಗೆ ಆರ್ಡರ್ ಮಾಡಿಸ್ತೀನಿ. ಬೇಡ, ನಿಂಗೇನ್ ಮಾನ ಮರ್ಯಾದೆ ಇಲ್ವಾ? ಇದನ್ನೆಲ್ಲ ಅಮ್ಮನ ಹತ್ರ ಹೇಳ್ತೀಯಾ? ನನ್ನ ಇಷ್ಟ. ಹಲೋ ಅತ್ತಮ್ಮ. ಹೇಳಿ ಅಂದ್ರೆ ಅತ್ತಮ್ಮ, ಇಲ್ಲಿ ನಿಮ್ಮ ಮಗಳು ನಾನು ಹೇಳಿದ್ದನ್ನ ಮಾಡಲ್ಲ ಅಂತಿದ್ದಾಳೆ. ಸ್ವಲ್ಪ ಬುದ್ಧಿ ಹೇಳಿ ಪ್ಲೀಸ್. ಹೌದಾ? ಫೋನ್ ಕೊಡಿ ಅವಳಿಗೆ. ಸರಿ, ಮಾತೃ ದೇವಭಾವ ಕಣ್ರಿ. ಮಾತಾಡಿ ಮಾತಾಡಿ ಅತ್ತಮ್ಮ. ಯಾಕೆ ಹೀಗೆ ಹಠ ಮಾಡ್ತಾ ಇದೀಯಾ? ಅಳಿದ್ರೆ ಹೇಳ್ದಾಗ ಮಾಡೋದ್ ತಾನೆ. ಅದು ಅಮ್ಮ. ಹೋಗು. ರೀ 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 ತೆರಿಕ ಹೋಗೇ ಬಿಟ್ರು. ಅದೇಂದ್ರೆ ನೀವೇನು ಬೇಜಾರು ಮಾಡ್ಕೋಬೇಡಿ, ನಾನು ಅವಳಿಗೆ ಹೇಳ್ತೀನಿ. ಅಲ್ಲ, ಇಷ್ಟಕ್ಕೂ ಅವಳನ್ನ ಏನು ಮಾಡೋಕ್ಕೆ ಹೇಳಿದ್ರೆ? ಒಂದು ಮುತ್ತು ಕೊಡಿ ಅಂದ. ಅಳಿಯಂದ್ರೆ ನಂಗೆ ನಾಚಿಕೆ ಆಗ್ತಾ ಇದೆಪ್ಪ, ನಾ ಫೋನ್ ಇಡ್ತೀನಿ. ಇರ್ರಿ, ಇನ್ನೂ ಸರಿಯಾಗಿ ವಿಷಯಕ್ಕೆ ಬಂದಿಲ್ಲ. ಅದು ನಾಳೆ ನಾನು ಹುಡ್ತಾ ಇದ್ದೀನಲ್ಲ, ಸೊ ಎಲ್ಲರೂ ಸೇರಿ ನನ್ನನ್ನು ತೊಟ್ಲಿಗೆ ಹಾಕ್ತಾ ಇದ್ದಾರೆ. ನೀವು ಬಂದು ಜೋಗುಳು ಹಾಡಬೇಕು. ನನ್ನ ಬರ್ಡೇ ಆತಮ್ಮ. ನೀವು ಹುಟ್ಟಿದಬ್ಬನ? ಆಯ್ತಾಯ್ತು, ಒಳ್ಳೇದಪ್ಪ. ಅದನ್ನ ಅಲ್ಲಿ ಕೂತ್ಕೊಂಡು ಹೇಳಿದ್ರೆ ಆಗಲ್ಲ ತಮ್ಮ. ಫ್ಯಾಮಿಲಿ ಸಮೇತ ಬರಬೇಕು. ನನ್ನ ತಲೆ ಮುಟ್ಟಿ ಆಶೀರ್ವಾದ ಮಾಡಬೇಕು. ನಿಮ್ಮ ಮಗಳ ಜೊತೆ ಇನ್ನೂ 200 ವರ್ಷ ಹ್ಯಾಪಿಯಾಗಿ ಬದುಕ್ಬೇಕು ನಾನು. ಆಯ್ತು ಅಡಿಯಂದ್ರೆ, ಇದಕ್ಕಿಂತ ಸಂತೋಷ ಇನ್ನೇನಿದೆ ಹೇಳಿ? ಬರ್ತೀವಿ, ಎಲ್ಲರೂ ಬರ್ತೀವಿ. ಹಾಗೆ ನಿಮ್ಮ ಕಡೆ ಎಲ್ರಿಗೂ ಹೇಳಿದ್ದೀರಾ? ಬರೀ ಬೇಕಾದವ್ರನ್ನ ಮಾತ್ರ ಇನ್ವೈಟ್ ಮಾಡಿರೋದು. ನನ್ನ ಫ್ರೆಂಡ್ಸ್, ನನ್ನ ಹತ್ತದ ರಿಲೇಟಿವ್ಸ್ ಆ್ಯಂಡ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಪರ್ಸನ್ ರಂಜಿತ್ ಸರ್. ರಂಜಿತ್ ಸಾರ? ಬರಲೇಬೇಕು ಅಂದಿದ್ದೀನಿ, ಬಂದೇ ಬರ್ತೀನಿ ಅಂದಿದ್ದಾರೆ. ಅಲ್ಲ, ಅದು ಅಳಿಯಂದ್ರೆ ಹುಟ್ಟಿದ ಹಬ್ಬ ಅಂದರೆ ಮನೆಯವರೇ ಮಾಡೋದು, ರಾಜಕೀಯದವ್ರು ಬೇಕಾ ಅಂತ? ಖಂಡಿತ ಬೇಕು ಅತ್ತಮ್ಮ. ಅವ್ರನ್ನ ನಾನು ಬೇರೆಯವರು ಅಂತ ಅನ್ಕೊಂಡೇ ಇಲ್ಲ. ಅದು ಅಲ್ಲದೆ ಭಾವಿ ಮುಖ್ಯಮಂತ್ರಿ ರಂಜಿತ್ ಸರ್ ನನ್ನ ಬರ್ಡೇಗೆ ಬರ್ತಾರೆ ಅಂತಂದ್ರೆ ನನ್ನ ಲೆವೆಲ್ ಎಲ್ಗೋ ಹೋಗುತ್ತಲ್ವಾ? ಸರಿಯಪ್ಪ, ಇಡ್ತೀನಿ, ಫೋನ್ ಇಡ್ತೀನಿ. ರಂಗ, ನನ್ನ ಮಗಳು ಏನು ತಪ್ಪು ಮಾಡಿದ್ಲು ಅಂತ ಹೀಗೆಲ್ಲ ಮಾಡ್ತಾ ಇದೆಯಪ್ಪ? ಯಾರ ಬದುಕನ್ನ ನಾಶ ಮಾಡೋಕ್ಕೆ ಈ ರೀತಿ ಆಟ ಕಟ್ತಾ ಇದೆಯಾ ತಂದೆ? ರಂಜಿತ್ ಹುಟ್ಟುಹಬ್ಬಕ್ಕೆ ಬಂದು ಅಲ್ಲಿ ಶಾಲಿನಿನ ನೋಡಿ, ಅಯ್ಯೋ ಭಗವಂತ, ರಂಗ ಇದನ್ನ ಹೇಗೆ ತಪ್ಪಿಸ್ಲೋ, ಹೇಗೆ ತಪ್ಪಿಸ್ಲಿ? ನಾವೀಗ ಎಲ್ಲಿಗೆ ಹೋಗ್ತಾ ಇದೀವಿ? ಗೆಸ್ ಮಾಡು. ಭಾಷಣ ಮಾಡೋಕ? ನಿಮ್ಮ ಅಭಯ್ ಸರ್ ಇದಾರಲ್ಲ, ಅವ್ರ ಬರ್ಡೇ.
ಹೌದಾ? ಹಂಗಾರೆ ನಾವು ಅಮ್ಮನ ಮನೆಗೆ. ಅಮ್ಮನ ಮನೆನ? ಅಲ್ಲಿ ಯಾರಿದ್ದಾರೆ ನಿಮ್ಮಮ್ಮ? ಅದು ಅದು ಅಭಯ್ ಸರ್ ಇದಾರಲ್ಲ, ಅವ್ರಮ್ಮ. ಅವ್ರು ಎಷ್ಟು ಒಳ್ಳೆಯವ್ರು ಗೊತ್ತಾ? ಅವತ್ತು ಮನೆಗೆ ಹೋದಾಗ ಮಗಳು ತರನೇ ಪ್ರೀತಿಯಿಂದ ಮಾತಾಡ್ಸಿದ್ರು. ನೀನ್ ನೋಡಿದ್ರೆ ಯಾರಿಗೆ ಪ್ರೀತಿ ಬರಲ್ಲ ಕಂದ. ಪುಟ್ಟು, ಅವರು ನಿಮ್ ಪಾರು ಅವರಲ್ವಾ ನೋಡು? ವೈಶು, ನೀನಿಲ್ಲಿ? ನಿಮಗೆ ಗೊತ್ತಿಲ್ವಾ? ಇವಳು ನನ್ನ ಮುದ್ದು ಮಗಳು. ಆದ್ರೆ ಅವತ್ತೇ ಹೇಳಿದ್ನಲ್ಲ ಪಾರು, ಅಭಯ್ ಸರ್ನು ನನ್ನ ಒಳ್ಳೆ ಮನೆ ಕರ್ಕೊಂಡೋಗಿ ಬಿಡ್ತಾರೆ ಅಂತ. ಇವ್ರ ಹತ್ರನೇ ಬಿಟ್ಟಿರೋದು. ಎಷ್ಟು ತುಂಬಾ ಚೆನ್ನಾಗಿ ನೋಡ್ಕೊಂತ ಇದ್ದಾರೆ ಗೊತ್ತಾ? ಯಾಕಮ್ಮ, ನಿಮ್ ಹುಡುಗಿ ಒಳ್ಳೆ ಜಾಗ ಸೇರ್ಲಿಲ್ಲ ಅಂತ ಗಾಬರಿ ಆಗ್ತಿದ್ಯಾ? ಇಲ್ಲ, ಹಾಗೇನಿಲ್ಲ ರಂಗ. ಏನೋ ನಿನ್ನ ಆಟ. ನನ್ನ ಮೊಮ್ಮಗಳನ್ನ ಅವಳು ಹೆತ್ತಪ್ಪನ ಹತ್ರಕ್ಕೆ ಸೇರಿಸ್ಬಿಟ್ಟಿಲ್ಲೋ? ಇದು ಒಳ್ಳೇದಕ್ಕ ಕೆಟ್ಟದಕ್ಕ? ಯಾಕೆ ಸುಮ್ಮನಾಗ್ಬಿಟ್ರಿ? ಏನ್ ವಿಷಯ? ಅದು ಅದು ನೋಡಿ, ನಮ್ಮ ಏರಿಯಾದಲ್ಲಿ ಕುಂಡು ಪೋಖ್ರಿಗಳ ಹಾವಳಿ ತುಂಬ ಜಾಸ್ತಿ ಆಗಿಬಿಟ್ಟಿದೆ. ಹೆಣ್ಮಕ್ಳು ಅಂತೂ ಓಡಾಡೋಕ್ಕೆ ಬಹಳ ಕಷ್ಟಪಡ್ತಾ ಇದ್ದಾರೆ. ಪೊಲೀಸ್ನವ್ರಿಗೆ ಹೇಳಿದ್ರೆ ಕಿವಿ ಮೇಲೆ ಹಾಕೊಳ್ಳಿಲ್ಲ. ಅದಕ್ಕೆ ನಿಮ್ಗೆ ಹೇಳಿದ್ರೆ ನೀವು ಪೊಲೀಸ್ನವ್ರಿಗೆ ಹೇಳಿ ಸರಿ ಮಾಡ್ತೀರೇನೋ ಅಂತ. ನೋಡಿ ತಾಯಿ, ಎಲ್ಲಿಗೆ ಬಂದ್ಬಿಟ್ವಿ ನಾವು. ಮಹಾತ್ಮ ಗಾಂಧೀಜಿಯವರು ಹುಟ್ಟಿದ ದೇಶದಲ್ಲಿ ಕೀಚಕರ ರಾಜ್ಯಭಾರ. ಸರಿ, ನಾಳೆ ಬೆಳಗ್ಗೆ ಬಂದು ವ್ಯವಸ್ಥೆ ಮಾಡ್ತೀನಿ. ಅಯ್ಯೋ, ನಾಳೆವರೆಗೂ ಕಾಯಕ್ಕಾಗಲ್ಲ. ಇವತ್ತು ಸಂಜೆನೆ ಬಂದರೆ ಬಹಳ ಚೆನ್ನಾಗಿ. ಬಟ್ ನಾನೆಲ್ಲ ಹೊರಟಿದ್ದೀನಲ್ಲಮ್ಮ. ಒಂದು ಕೆಲಸ ಮಾಡ್ತೀನಿ, ನಾನು ನಮ್ಮ ತಂದೆಗೆ ಫೋನ್ ಮಾಡಿ ಹೇಳ್ತೀನಿ. ಅವ್ರು ನಮ್ಮ ಕಡೆ ಹುಡುಗರ ಜೊತೆ ಬಂದು ಅದೆಲ್ಲ ವ್ಯವಸ್ಥೆ ಮಾಡ್ತಾರೆ. ಆಗ್ಬೋದಾ? ಇಲ್ಲ ಇಲ್ಲ, ನಿಮ್ಮ ತಂದೆ ಬಂದರೆ ಸರಿ ಹೋಗಲ್ಲ, ನೀವೇ ಬರಬೇಕು. ಅಲ್ಲಮ್ಮ, ನಿಮಗೆ ಕೆಲಸ ಆದ್ರೆ ಆಯ್ತಲ್ಲ, ನಾನೇ ಬರಬೇಕು ಅಂತೇನು? ಅದು ಅದು ನೋಡಿಮ್ಮ, ಅಪರೂಪಕ್ಕೆ ನಿಮ್ಮ ಅಳಿಯನ ಮನೆ ಫಂಕ್ಷನ್ಗೆ ಹೋಗ್ತಾ ಇದ್ದೀನಿ. ಅದೇನು ವಿಷಯ ಬೇಗ ಹೇಳಿ, ಟೈಮ್ ಆಗ್ತಿದೆ. ಅದಕ್ಕೆ ಸರ್ ಹೇಳ್ತಾ ಇರೋದು, ನೀವು ಅವ್ರ ಮನೆ ಫಂಕ್ಷನ್ಗೆ ಹೋಗಬಾರ್ದು. ನಾನು ಹೋಗ್ಬಾರ್ದ? ಏಕೆ? ಅದೇ ಸರ್, ಈ ವೈಶ್ಯನ ಕರ್ಕೊಂಡು ಅವ್ರ ಫಂಕ್ಷನ್ಗೆ ಹೋಗೋದು ಚೆನ್ನಾಗಿರಲ್ಲ. ಅಲ್ಲ, ವೈಶುನ ಯಾಕೆ ಚೆನ್ನಾಗಿರಲ್ಲ? ಅದು ಸರ್, ವೈಶು ಹೇಳಿಕೆಲಿ ಅನಾಥ ಹುಡುಗಿ. ಅವಳನ್ನ ನಾನು ಸಾಕ್ತಾ ಇದ್ದೆ ಅಂತ ಅಲ್ಲಿ ಯಾರಿಗಾದ್ರೂ ಗೊತ್ತಾದರೆ ಆಮೇಲೆ ಬೀಗರಿಗೂ ನಮಗೂ ಸರಿ ಹೋಗಲ್ಲ ಸರ್. ಏನು ಮಾತಾಡ್ತಿದ್ದೀರಾ ನೀವು? ಅನಾಥ ಹುಡುಗಿ ಅಂತೆ. ಅವಳನ್ನ ನಾನು ಒಪ್ಕೊಂಡು ದತ್ತು ತಗೊಂಡಾಗಿದೆ ತಾನೆ? ರಂಜಿತ್ ಕುಮಾರ್ ಮಗಳು ಅಂದ್ರೆ ಇಡೀ ರಾಜ್ಯ ಜನ ನೋಡಿ ಆಶ್ಚರ್ಯ ಪಡ್ತಾರೆ, ಪ್ರೀತಿಯಿಂದ ಮುದ್ದು ಮಾಡಿ ಮಾತಾಡಿಸ್ತಾರೆ. ಅಂಥ ಪುಟಾಣಿ ಮಗುನ ಅನಾಥ ಮಗು ಅಂತ ಅವಾಯ್ಡ್ ಮಾಡಕ್ ನಾಚಿಕೆ ಆಗಲ್ಲ ನಿಮ್ಗೆ? ಹಂಗಲ್ಲ ಸರ್, ಅದು ಅಮ್ಮ ನೋಡಿ, ನನಗೆ ನಿಮ್ಮ ಹತ್ರ ಡಿಸ್ಕಸ್ ಮಾಡಕ್ ಇಂಟ್ರೆಸ್ಟ್ ಇಲ್ಲ, ಟೈಮೂ ಇಲ್ಲ. ನೀವು ನಿಮ್ಮ ಯಜಮಾನ್ರು ಪದೇ ಪದೇ ಇರಿಟೇಟ್ ಮಾಡ್ತಿದ್ದೀರಾ ನನ್ನ. ಅಭಯ್ ಅವ್ರ ಮುಖ ನೋಡ್ಕೊಂಡು ಸುಮ್ಮನೆ ಇದ್ದೀನಿ. ದಯವಿಟ್ಟು ನನಗೆ ತೊಂದರೆ ಕೊಡಬೇಡಿ, ಸುಮ್ಮನೆ ಹೋಗಿಮ್ಮ. ಅಲ್ಲ ಸರ್, ಅದು ಹೋಗಿಮ್ಮ ಸುಮ್ಮನೆ. ಸರ್ 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 ಆಯ್ತಾಯ್ತು, ನಾನು ವೈಶು ಹತ್ರ ಸ್ವಲ್ಪ ಮಾತಾಡ್ಬೋದಾ? ನಿಮ್ಮ ತಮ್ಮಯ್ಯ. ಕಡೆಗೂ ನಿನ್ನ ಅಪ್ಪನ ಹತ್ರನೇ ಸೇರ್ಬಿಟ್ಟಿಲ್ಲೇ.
ಹೆತ್ತಪ್ಪನ ಜೊತೆಲಿ ಹೆತ್ತಪ್ಪನ ನೋಡೋಕ್ಕೂ ಹೋಗ್ತಿದೀಯ. ಆದರೆ ಅವಳಿಗೆ ಇನ್ನೊಬ್ಬನ ಜೊತೆ ಮದುವೆ ಆಗಿದೆ. ಯಾಕೆ ಪಾರು ಆಗ ನೋಡ್ತಾ ಇದೆಯಾ? ಇಲ್ಲ, ಸುಮ್ಮನೆ ನೋಡ್ತಾ ಇದ್ದೆ. ಹೆಂಗಿದ್ಯಮ್ಮ? ತುಂಬ ಚೆನ್ನಾಗಿದ್ದೀನಿ. ಅಭಯ್ ಸರ್ ಬರ್ಡೇಗೆ ಯಾಕೆ ಹೋಗ್ಬೇಡ ಅಂದೆ? ನಾನು ಈಗಲೂ ಅನಾಥೆ ಅನಿಸ್ತಾ ಇದ್ದೀನಿ. ಅಯ್ಯೋ ಇಲ್ಲಮ್ಮ, ಈಗಲೂ ನಿನ್ನ ಅನಾಥೆ ಅಂದ್ಕೊಂಡ್ರೆ ಅದ್ರ ಬಾಯಿ ಹುಳ ಬೀಳುತ್ತೆ ಅಷ್ಟೇ. ಅದು ನನ್ನ ಏನು ಹೇಳೋಕ್ಕಾಗದೇ ಇರೋ ಸ್ಥಿತಿಲಿದ್ದೀನಿ ಕಣೆ. ನನಗೆ ಒಂದೇ ಒಂದು ಸಹಾಯ ಮಾಡ್ತೀಯಾ? ಏನು ಹೇಳೇ ಪಾರು? ವೈಶು ಹೇಗಾದರೂ ಮಾಡಿ 1-2 ಗಂಟೆ ಅವ್ರನ್ನ ತಡವಾಗಿ ಕರ್ಕೊಂಬರ್ತೀಯಾ? 2 ಗಂಟೆನಾ? ಅಷ್ಟರಲ್ಲಿ ಹೊಸಪ್ಪ ಕೇಕ್ ಕಟ್ ಮಾಡಿಬಿಟ್ಟಿರ್ತಾರೆ. ಅಯ್ಯೋ, ಇನ್ನು ಯಾವತ್ತಾದರೂ ಅದರಪ್ಪನಂತ ಕೇಕ್ ಕೊಡಿಸ್ತೀನಿ. ಇವತ್ತು ಮಾತ್ರ 2 ಗಂಟೆ. ನಿಂದು ಅಮ್ಮಯ್ಯ ಅಂತೀನಿ ಕಣೆ. 2 ಗಂಟೆ ಲೇಟಾಗಿ ಕರ್ಕೊಂಡು ಬಾರೆ. ಯಾಕೆ ನೀನೇನು ಹೇಳ್ತಿಲ್ಲ? ಸರಿ, ನಾನೇನಾರು ಒಂದು ಮಾಡ್ತೀನಿ. ಏನಂತೆ ಅವ್ರದ್ದು? ಅದು ಏನಿಲ್ಲ, ಮುದ್ದು ಮಾಡ್ತಾ ಇದ್ಲು ಅಷ್ಟೇ. ಓ ಮ್ಯಾನ್, ಕಂದ, ವೈಶು ಬಟ್ಟೆ ಎಲ್ಲ ಅಂಟೆಂಟ್ ಮಾಡ್ಕೊಂಡಿಲ್ಲ ಕಂದ. ಮನೆಗೆ ಹೋಗಿ ಬೇರೆ ಬಟ್ಟೆ ಹಾಕೊಂಬರೋಣ? ಬೇಡ, ಆನ್ ದಿ ವೇ ಹೋಗ್ತಾ ಶಾಪಿಂಗ್ ಮಾಡ್ಕೊಂಡು ಹೋಗೋಣ. ಸರಿ, ನನಗೆ ಇಷ್ಟವಾಗಿರೋ ಬಟ್ಟೆನ ಕೊಡಿಸ್ಬೇಕು. ಡನ್. ಏನಪ್ಪ ಪವಾಡ, ಇವತ್ತು ಹುಟ್ಟಿದ ಮಗು ಶೇವಿಂಗ್ ಮಾಡ್ಕೊಂತಿದೆ. ಮಾತಾಡ್ಸ್ಬೇಡಿ, ಹೋಗ್ರಿ. ಯಾಕೆ ಯಾಕೆ ಯಾಕೆ? ಕಟ್ಕೊಂಡ್ ಗಂಡ ಹೊಸದಾಗಿ ಹುಟ್ಟಿದಾನೆ, ಅವ್ನಿಗೊಂದ್ಸಲಿ ವಿಶ್ ಮಾಡ್ಬೇಕು ಅನ್ನೋ ಕಾಮನ್ ಸೆನ್ಸು ಇಲ್ವಾ ನಿಮ್ಗೆ? ಕೇಳಿ, ನನ್ನ ಮೇಲೆ ಒಂಚೂರು ಪ್ರೀತಿನ ಇಲ್ಲ ನಿಮ್ಗೆ. ನನ್ಗಲ್ಲಪ್ಪ ಸ್ವಾಮಿ, ಅದು ನಿಮ್ಗೆ ನನ್ನ ಮೇಲೆ ಪ್ರೀತಿ ಇಲ್ಲ. ನನ್ಗ ನಿಮ್ಮ ಮೇಲೆ ಪ್ರೀತಿ ಇಲ್ವಾ? ಹೌದು. ಯಾಕಂದ್ರೆ ನಾನು ಬೆಳಗ್ಗೆಯಿಂದ 184 ಸಲ ಮನಸ್ಸಲ್ಲೇ ವಿಶ್ ಮಾಡಿದ್ದೀನಿ. ನಿಂಗೆ ನಿಜವಾಗ್ಲೂ ಪ್ರೀತಿ ಇದ್ದಿದ್ರೆ ಒಂದ್ಸಲ ಆದ್ರೂ ಕೇಳಿಸ್ತಿರ್ಲಿಲ್ವಾ? ನನ್ನನ್ನೇ ಸಿಕ್ಕಾಕಿಸ್ಬಿಟ್ರಲ್ಲ. ಆಕ್ಚುಲಿ ನೀವು ಹೇಳಿದ್ದು 184 ಸಲ ಅಲ್ಲ, 83 ಸಲ. ನೀವು ಅಷ್ಟು ಸಲ ಹೇಳಿದಾಗ್ಲೂ ನಾನು ಮನ್ಸಲ್ಲೇ ರಿಪ್ಲೈ ಮಾಡಿದ್ದೀನಿ. ಮನ್ಸಲ್ಲಿ ಹೇಳ್ಬೇಡ್ರಿ, ಹತ್ರ ಬಂದು ನನ್ನ ಜೋರಾಗಿ ತಪ್ಕೊಂಡು ಕಿರ್ಚಿ ಹೇಳಿ ಅಂತ. ನಿಮ್ಗೇನಾದ್ರೂ ಕೇಳಿಸ್ತಾ? ಇಲ್ಲ ತಾನೆ?
ಯಾಕಂದ್ರೆ ನಿಮ್ಗೆ ನನ್ನ ಮೇಲೆ ಪ್ರೀತಿನೇ ಇಲ್ಲ. ಯಾಕೋ ಜಾಸ್ತಿ ಆಯ್ತು. ನಿನ್ ತಪ್ಪು ನೀನು ಒಪ್ಕೊಳ್ಳೋದೇ ಇಲ್ಲ ಅಲ್ವಾ? ಯಾಕೆ ಒಪ್ಕೋಬೇಕು? ಇವತ್ತು ನನ್ನ ಬರ್ಡೇ, ಸೊ ನಾನು ಹೇಳಿದ್ದೇ ಸರಿ. ಆಯ್ತಪ್ಪ ಬರ್ತ್ಡೇ ಬಾಯ್, ಈಗ ಅಫಿಷಿಯಲ್ ಆಗಿ ವಿಶ್ ಮಾಡ್ತೀನಿ. ನಾನು ಮುದ್ದು ಪುಟಾಣಿ ಗಂಡನ್ಗೆ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ.